ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ HSTR ಯಪ್ಪ ಅಂದರೆ ಹೈಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟ್. ಇದು ಪ್ರಮುಖವಾಗಿ ಮೇನ್ CET ಬರ್ತಕ್ಕಂತಹ ಪೇಪರ್ಗಳು ಯಾವ ರೀತಿಯಾಗಿರ್ತಕ್ಕಂಥ ವಿಷಯಗಳು ಇರ್ತವೆ ಮತ್ತು ಎಷ್ಟು ಪೇಪರ್ಗಳು ಇರ್ತವೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಮೇನ್ ಪಠ್ಯಕ್ರಮ ಅಂತ ಹೇಳ್ಬೋದು. HSTR ಎಕ್ಸಾಮ್ ಇಲ್ಲಿ ನಾನು ಇಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ ಹಲವಾರು ರೀತಿಯಾಗಿರ್ತಕ್ಕಂಥ ಏನಪ್ಪ HSTR ಎಕ್ಸಾಮ್ ಬಗ್ಗೆ, ಇದ್ರ ಕ್ವಾಲಿಫೈ ಏನು ಮತ್ತು ಯಾರು ಬರೀಬೇಕು ಮತ್ತು TET ಪಾಸ್ ಆಗಲಿಲ್ಲವರು ಕೂಡ ಏನಪ್ಪ ಅಂದರೆ ಈ ಎಕ್ಸಾಮ್ ಬರೀಬೋದು ಅಂತ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಮತ್ತು ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಏನಪ್ಪ PGನೂ ಕೂಡ ಇರೋದಿಲ್ಲ. ಈಗ ಮುಂದೆ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಏನು ಸರ್ ಈಗ ಹೊಸ C&R ರೂಲ್ಸ್ ಅಂತ ಹಲವಾರು ಕೇಳಿದ್ರು. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡ್ತಾ ಹೋಗಿದ್ದೀನಿ, ಈಗೂ ಕೂಡ ಹೇಳ್ತಾ ಹೋಗಿದ್ದೀನಿ. ಇದಕ್ಕೆ TET ಆಗಿರ್ಬೋದು ಮತ್ತು PG ಅವಶ್ಯಕತೆ ಇಲ್ಲ. ಓನ್ಲಿ ಏನಪ್ಪ ಅಂದರೆ ನಿಮ್ಮ B.Ed ನಿಮ್ಮ ವಿಷಯ ಯಾವ ಮೆಥಡ್ನವ್ರು ಓದಿರ್ತೀರೋ ಪ್ಲಸ್ ನೀವೇನಪ್ಪ ಅಂದರೆ CET ಎಕ್ಸಾಮ್ ಇವೆರಡನ್ನು ಕನ್ಸಿಡರ್ ಮಾಡಿ ಏನು ಮಾಡ್ತಾರಪ್ಪ ಅಂತಂತಂದರೆ ಅವರು ಮೆರಿಟ್ ಆಧಾರವನ್ನು ಮಾಡ್ತಾರೆ. ನೀವು ಎಕ್ಸಾಮ್ ಹಾಗಾದರೆ ನೀವು B.Ed ಆಗಿರ್ಬೋದು ಮತ್ತು ಡಿಗ್ರಿ ಮುಗಿಸಿದರೆ ಸಾಕು, ನೀವು HSTR ಎಕ್ಸಾಮ್ ಬರೀಬೋದು. ಹಾಗಾಗಿ ಇದರಲ್ಲಿ ಬರ್ತಕ್ಕಂಥದ್ದು ಮೇನ್ಸ್ CET ಪ್ಯಾಟರ್ನ್ ಯಾವ ರೀತಿ ಆಗಿರ್ತಕ್ಕಂಥ ಅನ್ನೋದಾದರೆ ನೋಡೋಣ. ಫಸ್ಟು ಇದರಲ್ಲಿ 2 ಪೇಪರ್ಗಳು ಬರ್ತವೆ. ಏನಪ್ಪ ಅಂದರೆ ನೋಡ್ಬೋದು ನಾವು 2 ಪೇಪರ್ ಅಂದರೆ ಪೇಪರ್ 1 ಮತ್ತು ಪೇಪರ್ 2. ಹಾಗಾದರೆ ನಾನು ಇವತ್ತು ಏನಪ್ಪ ಅಂದರೆ ಎರಡು ಪೇಪರ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹಾಗಾದರೆ ಫಸ್ಟ್ ನೋಡೋಣ ಪೇಪರ್ 1. ಇಲ್ಲಿ ಪೇಪರ್ 1 ಎಷ್ಟು ಮಾರ್ಕ್ಸಿಗೆ ಇರುತ್ತಾ ಅನ್ನೋದಾದರೆ ಇಲ್ಲಿ ನೋಡ್ಬೋದು 100 ಮಾರ್ಕ್ಸ್ ಇರುತ್ತೆ. ಸಮಯ ಎಷ್ಟು ಗಂಟೆ ಅಂದರೆ 100 ಮಾರ್ಕ್ಸಿಗೆ 2 ಗಂಟೆಗಳು ಕಾಲಾವಕಾಶ ಇರುತ್ತೆ. ಅಂದರೆ 120 ಆಗಿರ್ತಕ್ಕಂಥ ನಿಮಿಷಗಳು ಅಂದರೆ 120 ನಿಮಿಷಗಳು ಇರ್ತವೆ. ಹಾಗಾಗಿ ನೋಡ್ಬೋದು ಇದರಲ್ಲಿ ಬರ್ತಕ್ಕಂಥ ವಿಷಯಗಳು ಏನು ಪೇಪರ್ 1ನಲ್ಲಿ ಹೇಳುವುದಾದರೆ ನೋಡ್ಬೋದು ಸಾಮಾನ್ಯ ಜ್ಞಾನ ಅಂದರೆ 25 ಮಾರ್ಕ್ಸ್ ಇರುತ್ತೆ. ಅಂದರೆ GK ಜನರಲ್ ನಾಲೆಡ್ಜ್ ಅಂತ ಹೇಳ್ಬೋದು. ಏನೇ ಕೇಳ್ಬೋದು ಅವನು GKಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಎನಿ ಪ್ರಶ್ನೆಗಳನ್ನು, ಎನಿ ಕ್ವಶನ್ಸ್ ಮತ್ತು GKಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಒಂದು ಏನಪ್ಪ ಅಂದರೆ ಹಲವಾರು ವಿಷಯಗಳಿದಾವೆ, ಅವನು ಯಾವ್ದಾರು ಕೇಳ್ಬೋದು. ಇದು ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂತಹ ವಿಷಯ ಅಂತ ಹೇಳ್ಬೋದು. ಸೈನ್ಸ್ ಮೆಥಡ್ನವ್ರಿಗೆ ಆಗಿರ್ಬೋದು, ಸೋಷಿಯಲ್ ಏನಪ್ಪ ಮೆಥಡ್ನವ್ರಿಗೆ ಆಗಿರ್ಬೋದು, ಒಟ್ಟು ಹೈಸ್ಕೂಲ್ ಎಕ್ಸಾಮ್ ಬರೀತಾರಲ್ಲ ಇದು ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂಥ ಯಾವ್ಯಾವ ಮೆಥಡ್ನವ್ರಿಗೆ ಇದು ಫಸ್ಟ್ ಪೇಪರ್ ಆಗಿರ್ತದೆ. ಇದು ಸೆಕೆಂಡ್ ಪೇಪರ್ ಬೇರೆ ಅವ್ರವ್ರ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅವು ಪೇಪರ್ಗಳು ಇರ್ತವೆ. ಹಾಗಾಗಿ ಇದಕ್ಕೆ ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್ ಆಯ್ತು. ಹಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನ 25 ಮಾರ್ಕ್ಸ್ ಅಂದರೆ ನೀವು ಏನಪ್ಪ B.Edನಲ್ಲಿ ಓದಿದ್ರಲ್ಲ ಅದು ಸಂಬಂಧಪಟ್ಟಿರ್ತಕ್ಕಂಥದ್ದು 25 ಮಾರ್ಕ್ಸ್ ಏನಿರುತ್ತೆ ಇರ್ತೈತಿ. ಮತ್ತು ಸಾಮಾನ್ಯ ಇಂಗ್ಲೀಷ್ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಎಷ್ಟು ಇರುತ್ತಪ್ಪ ಅಂತಂದರೆ 12 ಮಾರ್ಕ್ಸ್ ಇರುತ್ತೆ. 12 ಮಾರ್ಕ್ಸ್ ಇರುತ್ತೆ. ಮತ್ತು ಗಣಕಯಂತ್ರ ಇದು ಕೂಡ ಎಷ್ಟು 13 ಮಾರ್ಕ್ಸ್ ಇರುತ್ತೆ. ಮಾನಸಿಕ ಸಾಮರ್ಥ್ಯ ಅನ್ನೋದು ಇದು 25 ಮಾರ್ಕ್ಸ್ ಇರುತ್ತೆ. ಅಲ್ಲಿ ಏನಪ್ಪ ಅಂದರೆ ಲೆಕ್ಕಗಳನ್ನು ಕೊಡ್ತಾರೆ, ಅಲ್ಲಿ ಆಪ್ಷನ್ಗಳನ್ನು ಕೊಡ್ತಾರೆ, ಯಾವ ರೀತಿ ಇರ್ತಕ್ಕಂಥ ನೀವು ಬಿಡಿಸ್ತೀರ ಅನ್ನೋದ್ರ ಮೇಲೆ ಈ ಪೇಪರ್ ನಿಂತಿರುತ್ತೆ ಅಂತ ಹೇಳ್ಬೋದು. ಒಟ್ಟು ಟೋಟಲ್ ಆಗಿರ್ತಕ್ಕಂಥದ್ದು ಪೇಪರ್ನಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದಾದರೆ ನೋಡ್ಬೋದು 100 ಮಾರ್ಕ್ಸ್ ಇರುತ್ತೆ. 2 ಗಂಟೆ ಸಮಯ ಅಂತ ಇರುತ್ತೆ ಅಂತ ಹೇಳಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪೇಪರ್ 2. ಪೇಪರ್ 2ನಲ್ಲಿ ನೀವು ನೋಡ್ಬೋದು ಇದು ಸಬ್ಜೆಕ್ಟ್ ಪೇಪರ್ ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲಿ ಏನಪ್ಪ ಅಂದರೆ GK ಹಲವಾರು ರೀತಿ ಆಗ್ತಂತ ಆಲ್ ಓವರ್ GK ಪೇಪರ್ ಅಂತ ಹೇಳ್ಬೋದು. ಇದು ಎಲ್ಲ ಸಬ್ಜೆಕ್ಟ್ಗಳು ಬಂದವು. ಬಟ್ ಇಲ್ಲಿ ಪೇಪರ್ 2ನಲ್ಲಿ ಇದು ಕೂಡ 100 ಮಾರ್ಕ್ಸ್ ಇರುತ್ತೆ. ಇದು ಸಮಯ ಎಷ್ಟು 2 ಗಂಟೆ ಅಂದರೆ 120 ನಿಮಿಷ ಅಂತ ಹೇಳ್ಬೋದು. ಮತ್ತು ಇಲ್ಲಿ ನೀವು ಕನ್ನಡ ಸಂಬಂಧಪಟ್ಟಾಗಿರ್ತಕ್ಕಂಥ ನೀವು ಯಾವ ಟೀಚರ್ಗೆ ಬರೀಬೋದಾದರೆ ಅದು 100 ಮಾರ್ಕ್ಸ್ ಇರುತ್ತೆ. ಅಂದರೆ ನೀವು ಯಾವ ಸಬ್ಜೆಕ್ಟ್ ತಂದಿರ್ತಾರೋ ಅವಕ್ಕೆಲ್ಲವಕ್ಕೂ 100 ಮಾರ್ಕ್ಸ್ ಇರುತ್ತವೆ. ಆಂಗ್ಲ ಭಾಷೆ ಆದರೂ ಕೂಡ ಅದು 100 ಮಾರ್ಕ್ಸ್, ಹಿಂದಿಗೆ 100 ಮಾರ್ಕ್ಸ್ ಆಗಿರ್ಬೋದು, ಭೌತಶಾಸ್ತ್ರ ಮತ್ತು ಗಣಿತ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಅವ್ರಿಗೂ ಕೂಡ 100 ಮಾರ್ಕ್ಸ್ಗೆ ಅಂತ ಹೇಳ್ಬೋದು. ರಾಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಅದು 100 ಮಾರ್ಕ್ಸ್. CB ಮೆಥಡ್ನವ್ರಿಗೆ, ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ನವ್ರಿಗೆ 100 ಮಾರ್ಕ್ಸ್ ಅಂತ ಹೇಳ್ಬೋದು. ಮತ್ತು ದೈಹಿಕ ಶಿಕ್ಷಣ ಅಂದರೆ ಫಿಸಿಕಲ್ ಎಜುಕೇಷನ್ ಹೋದರಲ್ಲ ಇದು 100 ಮಾರ್ಕ್ಸ್ ಅಂತ ಹೇಳ್ಬೋದು. ಇದು ಮೇನ್ ಏನಪ್ಪ ಅಂದರೆ HSTR ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪೇಪರ್ 1 ಮತ್ತು ಪೇಪರ್ 2 ಪ್ರಮುಖವಾಗಿರ್ತಕ್ಕಂಥ ಇವು ಪೇಪರ್ ಇರ್ತವೆ. ಇದರಲ್ಲಿ ನೀವೇನಪ್ಪ ಮೆರಿಟ್ ಆಧಾರವನ್ನು ಆಗಿಟ್ಕೊಂಡು ಅವ್ರು ಏನು ಮಾಡ್ತಾರಪ್ಪ ಒಂದು 90% ಆಗಿರ್ತಕ್ಕಂಥ ವೇಟೇಜ್ ಅಂತ ತಗೊಂತಾರೆ. ಇನ್ನು 10% ನೀವೇನಪ್ಪ ಅಂದರೆ ಡಿಗ್ರಿ ಮತ್ತು B.Edನಲ್ಲಿ ಏನು ಮಾಡ್ತಾರೆ ಅವರು ಅವನ್ನ ಕನ್ಸಿಡರ್ ಮಾಡ್ತಾರೆ. ಮಾಡಿಕೊಂಡು ಏನು ಮಾಡ್ತಾರೆ ನಿಮ್ಮ ಲಾಸ್ಟ್ ಪೇರೆಂಟ್ 100ಕ್ಕೆ ಎಷ್ಟು ಮಾರ್ಕ್ಸ್ ತಗೊಂಡ್ರು ಅನ್ನೋದ್ರು ನಿಮ್ಮ ಕಾಸ್ಟ್ ವೈಸ್ ನಿಲ್ಲಿಸ್ತಾರೆ. ಅವಾಗ ನೀವು ಅತಿ ಹೆಚ್ಚು ಅಂಕಗಳನ್ನು ತಗೊಂಡಿದ್ರೆ ನೀವು ಏನು ಮಾಡ್ತೀರಪ್ಪ ಆ ಸೆಲೆಕ್ಷನ್ ಲಿಸ್ಟಲ್ಲಿ ನಿಲ್ತೀರಿ ಅಂತ ಹೇಳ್ಬೋದು. ಹಾಗಾಗಿ ನಾನೊಂದು ಪ್ರಮುಖವಾಗಿರ್ತಕ್ಕಂತಹ ಇನ್ನೊಂದು ಮಾಹಿತಿ ಹೇಳ್ತೇನೆ. ಏನಪ್ಪ ಅಂದರೆ ನಾನು ನೋಡ್ಬೋದು ನಾನು ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಎಲ್ಲ ವಿಷಯ ಅಂದರೆ TET MCQ ಆಗಿರ್ಬೋದು. ಮೇನ್ ನೀವು ಈಗ ಈ ಸಬ್ಜೆಕ್ಟ್ನಲ್ಲಿ ಬರೀತಿಲ್ಲ HSTR ಬರೋದ್ರಿಂದ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗಿರ್ಬೋದು ಮತ್ತು ಸಾಮಾನ್ಯ ಜ್ಞಾನ ಮತ್ತು ಹಲವಾರು ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳು ಅದಾವೆ ನಂತಲೇ. ಏನಪ್ಪ ಅಂದರೆ ಓಲ್ಡ್ ಕ್ವಶನ್ ಪೇಪರ್ ಆಗಿರ್ತಕ್ಕಂಥದ್ದು ಅಂದರೆ 2000 ಏನಪ್ಪ
14ರಿಂದ ಮತ್ತು 2023 ಮಟ್ಟವರೆಗಿನ ಇಂದಿನ ಎಕ್ಸಾಮ್ನಲ್ಲಿ ಅಂದರೆ ಗೋರ್ಮೆಂಟ್ ಎಕ್ಸಾಮ್ ನಡೆಸಿದ್ರಲ್ಲ ಎಲ್ಲ ಪೇಪರ್ಗಳನ್ನು ಒಂದು ನಾನೇನು ಮಾಡಿದ್ದೀನಪ್ಪ ಅಂದ್ರೆ ಕನ್ನಡ 49 ಇದು ಯೂಟ್ಯೂಬ್ ಚಾನಲ್ ಆಗಿದೆ. ಎಲ್ಲರೂ ಏನು ಮಾಡಿ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕನ್ನಡ 49 ಒಂದು ಯೂಟ್ಯೂಬ್ ವತಿಯಿಂದ ನಾನು ನೋಟ್ಸ್ ಮಾಡಿದ್ದೀನಿ, ಮತ್ತು ಈ ಸಬ್ಜೆಕ್ಟ್ ವೈಸ್ ಆಗಿರ್ತಕ್ಕಂಥ ಏನಪ್ಪ PDF ನೋಟ್ಸ್ ಇದಾವೆ ನಾನಾಗೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನೀವೇನು ಮಾಡ್ಬೇಕಪ್ಪ ಅಂದರೆ ಇದು ಏನಪ್ಪ MCQ ಆಗಿರ್ತಕ್ಕಂಥ PDF ನೋಟ್ಸ್ ಏನಾರ ಬೇಕಾದರೆ ನೋಡ್ಬೋದು. ಈ ನಂಬರ್ನಲ್ಲಿ ಶೋ ಆಗ್ತಿದೆಯಲ್ಲ ಆ ನಂಬರ್ಗೆ ಏನಪ್ಪ ಅಂದರೆ ನೀವು ಏನಪ್ಪ ಅಂದರೆ ಅದಕ್ಕೆ ಮೆಂಬರ್ಶಿಪ್ ಎಷ್ಟಂದರೆ 100 ರೂಪೀಸ್ ಇರುತ್ತೆ. ಆಲ್ ಸಬ್ಜೆಕ್ಟ್ ನಾ ಏನು ಮಾಡ್ತೀನಪ್ಪ ಅಂದರೆ ಅಲ್ಲಿ MCQ ಆಧಾರಿತವಾಗಿರ್ತಕ್ಕಂತಹ ಸೋಷಿಯಲ್ ಆಗಿರ್ಬೋದು, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಓಲ್ಡ್ MCQ ಏನು ಮಾಡ್ತೀನಿ PDF ಅನ್ನು ನಾನು ಏನಪ್ಪ ಅಂದರೆ ನಿಮ್ಗೆ ಕಳಿಸ್ತೀನಿ. ಸೊ ಅಲ್ಲಿ ಮೆಂಬರ್ಶಿಪ್ ಆಗಿರ್ತಕ್ಕಂಥದ್ದು 100 ರೂಪೀಸ್. ಹಾಗಾಗಿ ಅಲ್ಲಿ ನಾನು ಏನಪ್ಪ ಅಂದರೆ ವರ್ಕ್ ಮಾಡ್ತಿದ್ದೀನಿ. PDF ಏನು ಮಾಡ್ತೀನಪ್ಪ ಅಂದರೆ ನಿಮಗೆ ವಾಟ್ಸಪ್ ಮೂಲಕ ಕಳಿಸ್ತೀನಿ. ಹಾಗಾಗಿ ಯಾರಿಗೆ ನಿಮಗೆ ಬೇಕಾಗಿದ್ದು ಇದು ಇಂಟ್ರೆಸ್ಟ್ ಇದೆಯೋ ಅವ್ರು ಏನು ಮಾಡಿಪ್ಪ ಅಂದರೆ ಆ ನಂಬರಿಗೆ ಅಂದರೆ ವಾಟ್ಸಪ್ ನಂಬರಿಗೆ ನೀವು ಏನು ಮಾಡಿರಪ್ಪ ಅಂತಂದರೆ ನೀವು ಮೆಸೇಜನ್ನು ಕಳಿಸಿ ಮತ್ತು ಅದಕ್ಕೆ ನೀವು ಅಮೌಂಟ್ ಏನಾರ ಪೇ ಮಾಡಿದೆ ಅಂದರೆ ನಾವು ನಿಮಗೆ ಏನು ಮಾಡ್ತೀನಪ್ಪ ಅಂದರೆ ಆ PDF ಅನ್ನು ಕಳಿಸ್ತೀನಿ. ಹಾಗಾಗಿ ಯಾರ್ಯಾರಿಗೆ ಬೇಕೋ ಆ ನೋಟ್ಸು ಅವ್ರೇನು ಮಾಡಪ್ಪ ಅಂದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಆಯಿತು, ಹಾಗಾದರೆ ನೋಡೋಣ. ಫಸ್ಟ್ ಇದು HSTRಗೆ ನೋಡ್ಬೋದು ಯಾರ್ಯಾರು ಭಾಳ ಜನ ಏನು ಮಾಡಿದ್ರಪ್ಪ ಅಂದರೆ ಎಲ್ಲ ಸ್ಟೂಡೆಂಟ್ಗಳು ಕೆಲವೊಂದು ಅಳಲು ಅಂತ ಹೇಳಿದ್ರು. ಏನಪ್ಪ ಅಂದರೆ ಸರ್ ನಾವು TET ಆಗಿಲ್ಲ, ಫಸ್ಟ್ TET ಎಕ್ಸಾಮ್ ಬರಲೇಬೇಕು. ಸೊ ಶಿಕ್ಷಕರ ನೇಮಕಾತಿ ನಾವು ಎಕ್ಸಾಮು ಬರಲು ಸಾಧ್ಯವಿಲ್ಲವೇ ಅಂತ ಕೇಳಿದಾಗ ನಾನು ಒಂದೇ ಹೇಳೋದು, GPT ಮತ್ತು PSTRಗೆ ಸೊ ಅಲ್ಲಿ ಪೇಪರ್ 1 ಪೇಪರ್ 2 ಅನ್ನೋದು ಇರುತ್ತೆ. ಅವರು ಪಾಸ್ ಆದವ್ರು ಮಾತ್ರ ನೀವು ಏನು ಮಾಡಬೇಕು ಎಕ್ಸಾಮ್ ಬರೀಬೇಕಾಗುತ್ತೆ. ಬೈ ಚಾನ್ಸ್ ಇನ್ನೊಮ್ಮೆ TET ನೀವು ಕರೆದು ಪಾಸ್ ಮಾಡ್ಕೊಂಡು ಹೋದರೆ ನೀವೆಲ್ಲ ಎಕ್ಸಾಮಿಗೆ ಬರಿಬೋದು, ಅಂದರೆ GPT ಪ್ಲಸ್ STR B.Ed ಮಾಡಿದವ್ರಿಗೆ. ಬಟ್ D.Ed ಮಾಡಿದವ್ರಿಗೆ ಪೇಪರ್ 1 ಅಂತೂ ಅವ್ರಿಗಿದೆ. ಅವರು 1ರಿಂದ 5ನೇ ತರಗತಿ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ PSTR ಎಕ್ಸಾಮ್ ಅವರು ಬರಿಬೋದು. ಆದರೆ ಈಗ B.Ed ಮಾಡಿದವರು ಬಟ್ TET ಪಾಸ್ ಆಗಿರಲ್ಲ, ಅವರು ಏನು ಮಾಡಬೇಕು ಅಂದರೆ ನೀವು ಫೋಕಸ್ ಮಾಡಬೇಕಾಗಿರೋದು ಇದು ಮೇನ್ ಅಂದರೆ ಹೈಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟ್ಗೆ. ಯಾಕಂದರೆ ಇದು ಯಾವುದೇ ರೀತಿ C&R ರೂಲ್ಸಲ್ಲಿ ಬರೋದು ಪಕ್ಕಾ ಖಚಿತ. ಯಾಕಂದರೆ ಅಲ್ಲಿ ಏನು ಕೇಳಲ್ಲ, PG ಕೇಳಲ್ಲ, TETನೂ ಕೇಳಲ್ಲ. ಸೊ ನೋಡ್ಬೋದು ಇದು 1000ಕ್ಕಿಂತ ಹೆಚ್ಚು ಪೋಸ್ಟ್ಗಳು ಖಾಲಿ ಇದ್ದೇವೆ ಅಂತ KA ಡಿಪಾರ್ಟ್ಮೆಂಟು ಹೇಳಿದೆ. ಹಾಗಾಗಿ ನಿಮ್ಮ ಅಧ್ಯಯನವನ್ನು ಚುರುಕುಗೊಳಿಸಿ, ನಾ ಹೇಳಿದ್ನಲ್ಲ, ಸೊ PDF ಬೇಕಾದರೆ ನೀವು ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಏನಪ್ಪ ಅಂದರೆ ನಾನು ಹಲವಾರು ರೀತಿಯಾಗಿರ್ತಕ್ಕಂಥ ಇಂದಿನ ವಿಡಿಯೋದಲ್ಲಿ ಏನು ಮಾಡಿಪ್ಪ ಅಂದ್ರೆ ನಾನು ಕ್ವಶನ್ಗಳು MCQಗಳನ್ನು ಸಾಲ್ವ್ ಮಾಡಿದ್ದೀನಿ. ಮತ್ತು ಹಲವಾರು ರೀತಿಯಾಗಿರ್ತಕ್ಕಂತಹ ಏನಪ್ಪ ಜಾಬ್ ನ್ಯೂಸ್ ಅಂದರೆ ಈಗ ಬರ್ತಕ್ಕಂಥ ಅಪ್ಡೇಟ್ ಏನಪ್ಪ ಬಂದರೂ ಈ ವಿಡಿಯೋದಲ್ಲಿ ನಾನೇನು ಮಾಡ್ತೀನಪ್ಪ ತಕ್ಷಣ ಅಪ್ಲೋಡ್ ಮಾಡ್ತೀನಿ ಹೇಳಿ. ಹಾಗಾಗಿ ಈ ಎಲ್ಲ ವಿಡಿಯೋಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಿಗಾಗಿ ಫಸ್ಟು ಈ ಚಾನಲ್ ಏನಪ್ಪ ಅಂದರೆ ನೀವು ಪ್ರಮುಖವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮಗೇನಾದರೂ ಏನಪ್ಪ ಡೌಟ್ ಏನಾರ ಇದ್ದರೆ ಈ ಕಾಮೆಂಟ್ ಮೂಲಕ ನೀವೇನು ಮಾಡಿದ್ರಿ ತಿಳಿಸಿ. ನಾವು ತಕ್ಷಣ ಆಗಿರ್ತಕ್ಕಂತಹ ಏನು ಮಾಡ್ತೀವಪ್ಪ ಅಂದ್ರೆ ರಿಪ್ಲೈ ಮಾಡ್ತೀನಿ, ಉತ್ತರವನ್ನು ಕೊಡ್ತೀನಿ. ಹಾಗಾಗಿ ನಾನು ನೋಡೋಣ ಮತ್ತು ಮುಂದಿನ ಬೇರೆ ವಿಷಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.